ರಾಜ್ಯದ ಮೂರು ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಇದಾಗಿದೆ ಸರ್. ಹೌದು, ಕಾಂಗ್ರೆಸ್ ಮೂರು ಕೂಡ ಗೆದ್ದಿದೆ. ಉಪಚುನಾವಣೆಗಳು ಯಾವಾಗಲೂ ಕೂಡ ಸಾಮಾನ್ಯವಾಗಿ ಸರ್ಕಾರದ ಪರ ಇರುತ್ತೆ ತೀರ್ಪು. ನಾನು ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗೂ ಕೂಡ ನಾನು ನೋಡಿದ್ದೀನಿ. 2017ರಲ್ಲಿ ಹೇಳ್ತಾ ಇದ್ದೆ ನಾನು IBL. ಗೌರಿಬಿದನೂರಿನಲ್ಲಿ ಸುದ್ದಿಗಾರರೊಂದಿಗೆ ಸಂಸದ ಸುಧಾಕರ್ ಮಾತನಾಡಿ, ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಾಯಕತ್ವದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ 3 ಕ್ಷೇತ್ರಗಳನ್ನು ಗೆದ್ದಿದೆ. ಆದರೆ ಉಪಚುನಾವಣೆಗಳು ಸಾಮಾನ್ಯವಾಗಿ ಅಧಿಕಾರ ಪಕ್ಷದ ಕಡೆ ಇರುತ್ತೆ. ನಾನು ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗ 2018ರಲ್ಲಿ ಗುಂಡ್ಲುಪೇಟೆ, ಚಾಮರಾಜನಗರದಲ್ಲಿ ಉಪಚುನಾವಣೆ ವೇಳೆ ಕಾಂಗ್ರೆಸ್ 25,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿತು. ಆದರೆ ನಂತರ ನಡೆದ ಸಾಮಾನ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕೇವಲ 79ಕ್ಕೆ ಇಳಿದಿತ್ತು. ಹಾಗೆಯೇ 2024ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾಕೆ ಗೆಲ್ಲಲಿಲ್ಲ ಎಂದು ಪ್ರಶ್ನಿಸಿದರು. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಅಧಿಕ ಸ್ಥಾನ ಗೆದ್ದು ಈಗ ಕಾಂಗ್ರೆಸ್ ಉಪಚುನಾವಣೆಯಲ್ಲಿ ಗೆಲುವು ಪಡೆದುಕೊಂಡಿದ್ದರೆ ನಾಯಕತ್ವ ಸರ್ಕಾರ ಬಲಿಷ್ಠವಾಗಿದೆ ಎಂದು ತಿಳಿಸಿಕೊಡುತ್ತಿದೆ. ಆದರೆ ಸೋಲಿನ ಬಳಿಕ ಯಾವುದೇ ಚುನಾವಣೆ ಆದರೂ, ಉಪಚುನಾವಣೆ ಆದರೂ, ಸಾಮಾನ್ಯ ಚುನಾವಣೆ ಆದರೂ ನಾವು ಸೋಲನ್ನು ಸ್ವೀಕರಿಸಬೇಕೆಂದು ತಿಳಿಸಿದ್ದಾರೆ. ಇನ್ನು ಬಿಜೆಪಿ ಪಕ್ಷದಲ್ಲಿ ಯಾರು ನಾಯಕತ್ವ ವಹಿಸಿಕೊಂಡಿದ್ದಾರೆ ಅವರು ಸಹ ಸತ್ಯಾನ್ವೇಷಣೆ ಮಾಡಬೇಕು, ಪರಾಮರ್ಶೆ ಮಾಡಬೇಕು. ನಾನೇ ಎನ್ನುವುದನ್ನ ಬಿಟ್ಟು ಈ ಹಿಂದೆ ಯಡಿಯೂರಪ್ಪನವರು ನಡೆಸಿಕೊಂಡು ಹೋದಂತೆ ನಾವೇ ಎಂಬುದರ ಮೇಲೆ ಮುಂದುವರಿಸಿದ್ರೆ ನಮಗೆ ಭವಿಷ್ಯ ಇದೆ. ಇನ್ನೂ ಜನ NDA ಪಕ್ಷದ ಪರ ಇದ್ದಾರೆ ಎಂದರು. ರಾಜ್ಯದ ಮೂರು ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಇದಾಗಿದೆ ಸರ್. ಹೌದು, ಕಾಂಗ್ರೆಸ್ ಮೂರು ಕೂಡ ಗೆದ್ದಿದೆ. ಉಪಚುನಾವಣೆಗಳು ಯಾವಾಗಲೂ ಕೂಡ ಸಾಮಾನ್ಯವಾಗಿ ಸರ್ಕಾರದ ಪರ ಇರುತ್ತೆ ತೀರ್ಪು. ನಾನು ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗೂ ಕೂಡ ನಾನು ನೋಡಿದ್ದೀನಿ. 2017ರಲ್ಲಿ ಹೇಳ್ತಾ ಇದ್ದೆ ನಾನು IBL. ಗುಂಡ್ಲುಪೇಟೆ, ಚಾಮರಾಜನಗರ ಚುನಾವಣೆ ಆಯಿತು. ಎರಡೂ ಕೂಡ 25,000 ಮತಗಳಿಗಿಂತ ಹೆಚ್ಚಾಗಿ ಗೆದ್ವಿ ನಾವು. ಒಂದು ವರ್ಷ ಆದಮೇಲೆ ಸಾಮಾನ್ಯ ಚುನಾವಣೆ ಬಂತು. ಕಾಂಗ್ರೆಸ್ ಸ್ಥಾನ ತಗೊಂಡ್ವಿ ನಾವು. ಅವಾಗ 79ಕ್ಕೆ ಇಳಿದ್ವಿ. 129, 126ರಿಂದನೂ 79ಕ್ಕೆ ಇಳಿದ್ಬಿಟ್ವಿ. ಹಾಗೆ ಸಾಮಾನ್ಯ ಚುನಾವಣೆ ನಡೀತು ಮೊನ್ನೆ, ಲೋಕಸಭೆ ಚುನಾವಣೆ. ಅಲ್ಲಿ ಬರಬೇಕಾಗಿತ್ತಲ್ಲ, ಮತ್ತು 9ಕ್ಕೆ ಯಾಕೆ ಬಂತು ಕಾಂಗ್ರೆಸ್ಸು? ನಾವು NDA ಅವರು 19 ತಗೊಂಡ್ವಿ, ಅವ್ರು ಯಾಕೆ ಮತ್ತೆ 9 ತಗೊಂಡ್ರು? ಅವರು 20 ತಗೋಬೇಕಾಗಿತ್ತು, ಅಥವಾ ಅವ್ರು 25 ತಗೊಂಡಿದ್ದಿದ್ರೆ ನಾಯಕತ್ವ ಸರ್ಕಾರ ಎಲ್ಲ ಬಲಿಷ್ಠವಾಗಿದೆ ಅಂತ ನಾನು ಒಪ್ಕೊಳ್ತಾ ಇದ್ದೆ. ಆದರೂ ಕೂಡ ಸೋಲಾಗಿರೋದಕ್ಕೆ ನಾನು ಸೋಲನ್ನು ಒಪ್ಕೊಳ್ಬೇಕಾಗ್ತದೆ. ಮೊದಲನೇದು ಅದು ಉಪಚುನಾವಣೆ ಇರಲಿ, ಯಾವುದೇ ಇರಲಿ, ನಮ್ಮ ನಾಯಕರು ಕೂಡ ಯಾರು ನಾಯಕತ್ವ ವಹಿಸ್ಕೊಂಡಿದ್ದಾರಲ್ಲ ಅವರು ಕೂಡ ಇದರ ಅನ್ವೇಷಣೆ ಮಾಡಬೇಕು, ಸತ್ಯ ಅನ್ವೇಷಣೆ ಮಾಡಬೇಕು, ಪರಾಮರ್ಶೆ ಮಾಡಬೇಕು. ನಾನೇ ಅನ್ನೋದನ್ನು ಬಿಟ್ಟು ನಾವು ಅನ್ನುವಂಥದ್ರ ಕಡೆ ಮನೆ ಯಡಿಯೂರಪ್ಪನವ್ರು ಯಾವ ಥರ ನಡ್ಸ್ಕೊಂಡು ಹೋಗ್ತಾಯಿದ್ರು ಪಕ್ಷನ, ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಯಾವ ರೀತಿ ಮಾನ್ಯ ಯಡಿಯೂರಪ್ಪನವ್ರು ತಗೊಂಡು ಹೋಗ್ತಾಯಿದ್ರು ಪಕ್ಷನ, ಆ ರೀತಿಯಲ್ಲಿ ಮುಂದೆ ಸಾಗಿದ್ರೆ ಭವಿಷ್ಯ ಇದೆ. ಜನ ಅಂತೂ ಖಂಡಿತವಾಗಿಯೂ ನಮ್ಮ ಪರ ಇದ್ದಾರೆ, NDA ಪರ ಇದ್ದಾರೆ. ಚನ್ನಪಟ್ಟಣದ ಸೋಲು ಅನಿರೀಕ್ಷಿತವಾಗಿದೆ. ಆದರೆ ಕಳೆದ 2 ಸಲ ಸೋತಿದ್ದರಿಂದ ಯೋಗೇಶ್ವರ್ ಅವರು ಕೊನೆ ಕ್ಷಣದಲ್ಲಿ ಅವರು ಪಕ್ಷ ಬದಲಾವಣೆ ಮಾಡಿದ್ದರಿಂದ ನಮಗೆ ತಕ್ಷಣಕ್ಕೆ ಅಭ್ಯರ್ಥಿನ ಹುಡುಕೋದು ಕಷ್ಟ ಆಗಿ ಪಾಪ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಎಲ್ಲರೂ ಕೂಡ ಒತ್ತಡ ಮಾಡಿ ಅವರು ಮಾನಸಿಕವಾಗಿ ಸಿದ್ಧರಾಗಿರಲಿಲ್ಲ. ಆದರೂ ಕೂಡ ಅವರಿಗೆ ಪಕ್ಷಕ್ಕೋಸ್ಕರ ಅವರು ಇವತ್ತು ತ್ಯಾಗ ಮಾಡಿದ್ದಾರೆ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.